ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ನಿಜವಾಗಿಯೂ ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ಟರಲ್ಲ. ವೆಸ್ಟ್ ಬೆಂಗಾಲ್ ಗೆಲುವಿನ ಬೆನ್ನಲ್ಲೇ ಬಿಜೆಪಿಗರಿಗೆ ಕಮಲ ಪಾಳ್ಯಕ್ಕೆ, ಕೇಸರಿ ಪಾಳ್ಯಕ್ಕೆ ಎಂಥ ಗಿಫ್ಟನ್ನು ಕೊಟ್ಟಿದ್ದಾರೆ ಮೋದಿ. ಇದು ಬಿಜೆಪಿಯವರು ಮತ್ತು ಸಂಘ ಪರಿವಾರ ಓವರಾಲ್ ಕೇಸರಿ ಪಾಳ್ಯದವರು ನೋಡಲೇಬೇಕಾದಂಥ ಸುದ್ದಿ. ವೆಸ್ಟ್ ಬೆಂಗಾಲಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ, ಅದನ್ನು ಕ್ವಿಕ್ಕಾಗಿ ನೋಡಿ. ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ದೇಶದಲ್ಲಿ ಅದನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವೆಸ್ಟ್ ಬೆಂಗಾಲ್ ಅಂತೂ ಭರ್ಜರಿಯಾಗಿ ಗೆದ್ದಿದ್ದಾಗಿದೆ. ಸಣ್ಣ ಪುಟ್ಟ ಗೆಲುವಲ್ಲ, ಭರ್ಜರಿಯಾಗಿ. ಬಿಹಾರದಲ್ಲಿ ಏನು ಶಪಥ ಮಾಡಿದ್ರಲ್ಲ ಡಬಲ್ ಸೆಂಚುರಿ ಬಳಿಕ, ಗಂಗೆ ಇಲ್ಲಿಂದ ನೆಕ್ಸ್ಟ್ ಹರಿಯೋದು ವೆಸ್ಟ್ ಬೆಂಗಾಲ್ಗೆ ಅಂತ, ಅದೇ ರೀತಿಯ ಭರ್ಜರಿ ಗೆಲುವನ್ನು ಪಡೆದುಕೊಂಡಿದೆ ಬಿಜೆಪಿ. ಮತ್ತು ಅದಕ್ಕೆ ನೇರವಾಗಿ ನರೇಂದ್ರ ಮೋದಿ ಅವರು ಕಾರಣ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಕಾರ್ಯಕರ್ತರಿಗೆ ಯಾವ ರೀತಿ ಬಲವನ್ನು ತುಂಬಿದ್ರು, ಸ್ವತಃ ಅವರು ಅಮಿತ್ ಶಾ ಮೋದಿ ಯಾವ ರೀತಿ ಅಖಾಡಕ್ಕಿಳಿದು ಕೆಲಸ ಮಾಡಿದ್ರು, ಅಲ್ಲಿನ ದೌರ್ಜನ್ಯ ಹಿಂಸಾಚಾರವನ್ನು ಕೊನೆಗೊಳಿಸೋದಕ್ಕೆ ಶಪಥ ಮಾಡಿದ್ರು ಅಂತ ಕಿತ್ತೆದ್ದು ಜನ ಓಟ್ ಹಾಕಿದಾರಲ್ವ, ಗೆಲುವಾಗಿದೆ. ಇದ್ರ ನಡುವೆನೂ TMC ಇನ್ನೂ ಜಟಾಪಟಿ ಮಾಡ್ತಾನೆ ಇದೆ. ಕಳೆದ ಚುನಾವಣೆಗಳಲ್ಲೆಲ್ಲ ಏನು ಗಲಾಟೆ ಆಗ್ತಿತ್ತು, ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಲಾಸ್ಟ್ ಎಲೆಕ್ಷನಲ್ಲಿ 21ರಲ್ಲಿ BJP, ಕಮ್ಯುನಿಸ್ಟು, ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರನ್ನು ಹೊಡೆಯೋದು ಬಿಡಿ, ದಯವಿಟ್ಟು ಪ್ರಾಣ ಉಳಿಸಿ ಅವರದ್ದು ಅಂತ ಬೇಡಿಕೊಳ್ಳೋ ಪರಿಸ್ಥಿತಿ ಇತ್ತು ಮಮತಾ ಬ್ಯಾನರ್ಜಿ ಸರ್ಕಾರವನ್ನು. ಆದರೆ ಈ ಸಲ ಕೇಂದ್ರ ರಕ್ಷಣಾ ಪಡೆಗಳು ಹೆಂಗೆ ಗೂಂಡಾಗಳ ಬಾಲ ಕಟ್ ಮಾಡಿ ಕೂರಿಸಿದೆ, ಯಾರೂ ತುಟಿಕ್ ಪಿಟಿಕ್ ಅಂತಿಲ್ಲ. ರಿಸಲ್ಟ್ ಬೇರೆ ಅವರು ವಿರುದ್ಧವಾಗಿದ್ದರು, ಯಾರೂ ತೊಟ್ಟಿ ಬಿಚ್ಚು ಹಾಗಿಲ್ಲ. ಮಮತಾ ಬ್ಯಾನರ್ಜಿ ಮಾತ್ರ ಬಾಯ್ ಪಡ್ಕೊಳ್ತಿದ್ದಾರೆ. ಅದು ಒಂದು ಸೈಡ್ ಡೆವಲಪ್ಮೆಂಟ್. ಏನನ್ನು ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸುವ ಮೂಲಕ? ವೆಸ್ಟ್ ಬೆಂಗಾಲಲ್ಲಿ ಈ ಸಲ BJP ಗೆದ್ದಿರೋದು 20ನೇ ಗೆಲುವು. BJP CM ಅನ್ನು ನೋಡ್ತಿರುವಂತಹ, ಅಂದರೆ BJP CM ನೋಡ್ತಿರುವಂತಹ 20ನೇ ರಾಜ್ಯ ಇದು. ಸೊ 1980s ಹುಟ್ಟುಕೊಂಡಂತಹ ಪಕ್ಷ ಯಾವ ರೀತಿ ಇವತ್ತು ದೇಶದ ಉದ್ದಗಲದಲ್ಲೂ, ನಾರ್ತಿಂದ ನಾರ್ತ್ ಈಸ್ಟು ಎಲ್ಲ ಕಡೆ ದೇಶದ ಉದ್ದಗಲಕ್ಕೂ ಯಾವ ರೀತಿ ವ್ಯಾಪಿಸ್ಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅದನ್ನು BJP ಮತ್ತೊಮ್ಮೆ ಶೇರ್ ಮಾಡಿ ಖುಷಿ ಪಡ್ತಿದೆ. 20ನೇ ರಾಜ್ಯದಲ್ಲಿ BJPಯ ದಿಗ್ವಿಜಯ, ಅಂದರೆ CM, BJPಯ CM ಅಂತ. ಸರಿ, ನರೇಂದ್ರ ಮೋದಿ ಅವರು ಅವರ ಕಾಲದಲ್ಲಿ ಏನು ಮಾಡಿದ್ದಾರೆ ನೋಡಿ. ಇದೇ ವೆಸ್ಟ್ ಬೆಂಗಾಲಲ್ಲಿ ಡಾಕ್ಟರ್ ಮುಖರ್ಜಿಯವರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ 1950s BJP ಅಂದರೆ ಭಾರತೀಯ ಜನಸಂಘವನ್ನು ಹುಟ್ಟುಹಾಕಿದ್ದು. ಅದನ್ನೇ ಇವತ್ತು BJP ಅಂತ ನೋಡೋದಲ್ವಾ, ಮರ್ಜ್ ಆಯಿತು ಆಮೇಲೆ. ಹಾಗಾಗಿ BJPಯನ್ನು ಹುಟ್ಟು ಹಾಕಿದವ್ರು ಯಾರು ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹೆಸರೇ ಬರುತ್ತೆ. ಅವರು ವೆಸ್ಟ್ ಬೆಂಗಾಲ್ದವರು. ಸೊ BJPಯನ್ನು ಹುಟ್ಟು ಹಾಕಿದವರ ಕನಸನ್ನು ನನಸು ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾಯಿತು. ವೆಸ್ಟ್ ಬೆಂಗಾಲಲ್ಲಿ ಕಮಲ ಅರಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಇಷ್ಟು ದಶಕಗಳವರೆಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಂಡ ಕನಸು ಇವತ್ತು ನನಸಾಗಿದೆ. ಅದೇ ಬಂಗಾಳದಲ್ಲಿ BJPಯ ರೂಟ್ ಇದೆ, ಅದೇ ಬಂಗಾಳದಲ್ಲಿ ಕಮಲದ ಬೇರಿದೆ. ಆದರೆ ಅಲ್ಲಿ ಕಮಲ ಅರಳಿಸೋದಕ್ಕೆ ನರೇಂದ್ರ ಮೋದಿ ಅವರಿಂದ ಇವತ್ತು ಸಾಧ್ಯವಾಗಿದೆ. ಮೋದಿಮಯ ಅಂತ ಮ್ಯಾಪನ್ನು ಶೇರ್ ಮಾಡ್ತಿದೆ BJP. ಯಾಕಂದರೆ ಕಂಪ್ಲೀಟ್ ಕ್ರೆಡಿಟ್ ಮೋದಿ ಅಮಿತ್ ಶಾಗೆ ಹೋಗುವಂಥದ್ದೇ ಆಗಿದೆ. ಕಳೆದ 15 ವರ್ಷಗಳಲ್ಲಿ ಆಗಿರೋ ಬದಲಾವಣೆ ಇದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಂಡ ಕನಸಿಂದ ಆಯ್ತಲ್ವ. ಇದು ಒಂದೇ ಅಲ್ಲ, ಅವರು ಜೈಲಿಗೆ ಹೋಗ್ತಾರೆ, ಬಹಳ ಹಿಂಸೆ ಅನುಭವಿಸ್ತಾರೆ, ಎಲ್ಲ ಆಯಿತು. ಅವರು ಏನನ್ನು ವಿರೋಧಿಸಿದ್ರು, ಆರ್ಟಿಕಲ್ 370 ರದ್ದಾಗಬೇಕು, ವಿಶೇಷ ಸ್ಥಾನಮಾನ ಇರಬಾರ್ದು, ಇದು ದೇಶಕ್ಕೊಂದೇ ಸಂವಿಧಾನ, ಒಂದೇ ಧ್ವಜ, ಭಾರತದ ಅವಿಭಾಜ್ಯ ಅಂಗ, ಆರ್ಟಿಕಲ್ 370 ರದ್ದು ವಿಚಾರದಲ್ಲಿ ಅತ್ಯಂತ ಗಟ್ಟಿಯಾಗಿ ಅಂದೇ ಧ್ವನಿ ಎತ್ತಿದ್ದವರು ಇದೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಆ ಕನಸನ್ನು ನನಸಾಗಿಸಿದ್ದಾರೆ. ಈ ಕನಸು ಕಂಡವರಲ್ಲಿ ಮುರಳಿ ಮನೋಹರ್ ಜೋಶಿ ಅವರಿರ್ಬೋದು, ಸುಷ್ಮಾ ಸ್ವರಾಜ್ ಅವರು. ಅವ್ರ ಸಾವಿಗೂ ಮುನ್ನ ಏನು ಹೇಳಿದರು, ನನ್ನ ಕೊನೆ ದಿನಗಳೆಲ್ಲ ಇದನ್ನು ನೋಡೋದಕ್ಕೆ ಸಾಧ್ಯವಾಯ್ತಲ್ಲ ಅಂತ ಸಂತೃಪ್ತಿಯ ಕಣ್ಣೀರು ಸುರಿಸಿದ್ರು. ಸೊ BJPಯ ದೊಡ್ಡ ದೊಡ್ಡ ಹಿರಿತಲೆಗಳು ಕಂಡಂತಹ ಕನಸುಗಳನ್ನು, ಬಹುಪಾಲು ಕನಸುಗಳನ್ನು ನರೇಂದ್ರ ಮೋದಿಯವರು ನನಸು ಮಾಡ್ತಿದ್ದಾರೆ. ಬಂಗಾಳದ ಗೆಲುವಾಯಿತು. ಅಡ್ವಾಣಿಯವರು ಕಂಡಿದ್ದ ರಾಮ ಮಂದಿರ ಕನಸು ನನಸಾಯಿತು. ವಾಜಪೇಯಿ ಅವರು ಕಮಲ್ ಖಿಲೇಗ, ಸೂರಜ್ ನಿಖಿಲೇಗ ಅಂತ ಹೇಳ್ದಂಗೆ ಇವತ್ತು ದೇಶವ್ಯಾಪಿ ವಾಜಪೇಯಿ ಅವರು ಹೇಳಿದಂತೆಯೇ ಕಮಲ ಅರಳಿದೆ.
ಅದಕ್ಕೆ ಸ್ಪಷ್ಟವಾದ ನಿದರ್ಶನ ಇವತ್ತು ಸಿಕ್ಕಿರುವಂಥ ಗೆಲುವು ಬಂಗಾಳದಲ್ಲಿ ಭರ್ಜರಿ ಗೆಲುವು ಕೂಡ ಹೌದು. 20 ರಾಜ್ಯಗಳಲ್ಲಿ BJP CM ನೋಡೋದಕ್ಕೆ ನರೇಂದ್ರ ಮೋದಿಯವರ ಕಾಲದಲ್ಲಿ ಸಾಧ್ಯವಾಯಿತು. BJP RSSನವರೆಲ್ಲ ಕಂಡ ಕನಸನ್ನು ನನಸು ಮಾಡೋದಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಜೋಡಿ ಪ್ರಯತ್ನದಿಂದ ಸಾಧ್ಯವಾಯಿತು ಅನ್ನೋದು ಕಮಲಪಾಳೆಯ ಸಂಭ್ರಮಿಸ್ತಿರೋ ವಿಚಾರ. ಮತ್ತು ಪಕ್ಷದ ಒಳಗಡೆನೇ ಒಂದಿಷ್ಟು ವ್ಯತ್ಯಾಸ ವಿರೋಧ ಎಲ್ಲ ಇರುತ್ತಲ್ಲ, ಅಂಥವರೂ ಕೂಡ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಇವತ್ತು ಒಪ್ಪಿಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗಿದೆ, ಇವರಿಗೆ ಯಾರೂ ಮ್ಯಾಚೇ ಇಲ್ಲ ಅಂತ ಹೇಳೋದಕ್ಕೆ ಯಾಕೆ ಸಾಧ್ಯ ಆಗಿದೆ ಅಂದರೆ ಸ್ವತಃ ತಾನೇ ಕೆಲಸಕ್ಕಿಳಿಯುವಂಥ ಸ್ವಭಾವ, ಹಠ ಛಲ, ಮಾಡಿದ್ದನ್ನು ಹಿಡಿದದ್ದನ್ನು ಬಿಡಲ್ಲ. ಒಂದು ಸಲ ಕೈ ತಪ್ಪಿದ್ರು ಕೂಡ ಹಿಡಿದಿದ್ದು ಬಿಡಲ್ಲ. ನೋಡಿ, ಫಸ್ಟು 4%, 0 ಇದ್ದಿದ್ದು 4% ವೋಟ್ ಶೇರ್, ಅದಾದಮೇಲೆ 10% ವೋಟ್ ಶೇರ್ ವೆಸ್ಟ್ ಬೆಂಗಾಲಲ್ಲಿ. ಕಳೆದ ಸಲ 33%, 70+ ಸೀಟ್ಸ್ ಬಂತು. ಈ ಸಲ ಈ ರೀತಿಯ ಭರ್ಜರಿ ದಿಗ್ವಿಜಯವನ್ನು ಸಾಧಿಸ್ತು ಮೋದಿ ಶಾ ಜೋಡಿ. ಈ ರೀತಿ ಹಿಡಿದ ಪಟ್ಟು ಬಿಡಲ್ಲ. ಅಲ್ಲಿ ಬಂದ್ವಿ ಸಂಭ್ರಮ ಪಡೋದು, ಸೋತ್ವಿ ಕೈ ಚೆಲ್ಲಿ ಬಿಡೋದು ಅಲ್ಲ. ಇವತ್ತು ಈ ಎಲೆಕ್ಷನ್ ಗೆಲ್ಲೋಕ್ಕಿಂತ ಮುಂಚೆನೇ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಗುಜರಾತ್ UP ತಯಾರಿಯನ್ನು ಶುರು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅಂಥದ್ದೊಂದು ತಯಾರಿ BJP RSS ಅಲ್ಲಿ ನಡೆಯುತ್ತೆ. ಆದರೆ BJPಯ ರೂಟ್ಸ್ ಎಲ್ಲಿತ್ತಲ್ಲ, ಯಾರಿಂದ ಈ ಪಕ್ಷಕ್ಕೆ ಜೀವ ಸಿಕ್ತಲ್ಲ ಅಂಥವರೆಲ್ಲರ ಕನಸನ್ನು ಮೋದಿ ಇವತ್ತು ನನಸು ಮಾಡ್ತಿದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್. ವೆಸ್ಟ್ ಬೆಂಗಾಲ್ ಗೆಲುವಿನ ಮೂಲಕ ಮತ್ತೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಗೆಲುವಿದೆಯಲ್ಲ ಯಾರಿಗಾದರೂ ದೊಡ್ಡ ಆತ್ಮವಿಶ್ವಾಸ ಕೊಡುವಂಥದ್ದು. ಯಾಕಂದರೆ ಆಲ್ರೆಡಿ ನಾವೊಂದು ವಿಡಿಯೋದಲ್ಲಿ ಇದನ್ನು ಹೇಳಿದ್ದೆ, ಬಂಗಾಳ ಗೆಲ್ಲೋದು ಅಂದರೆ ಇನ್ನೊಂದು ದೇಶನೇ ಗೆದ್ದಂಗೆ. ಅಲ್ಲಿನ ಜನಸಂಖ್ಯೆ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ವೈವಿಧ್ಯತೆ, ಅಲ್ಲಿರುವಂಥ ರಾಜಕೀಯ ವಾತಾವರಣ, ಇದರ ನಡುವೆ BJP 0ದಿಂದ ಈ ನಂಬರ್ಗೆ ಬರೋದು ಅಂದರೆ ಇನ್ನೊಂದು ದೇಶನೇ ಮೋದಿ ಜಯಿಸಿದಂತೆ. ವಿದೇಶದ ಗಣ್ಯಾತಿ ಗಣ್ಯರು, ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲ ಕಣ್ಣರಳಿಸಿ ನೋಡ್ತಿರುವಂಥ ರಿಸಲ್ಟ್ ಇದು. 24ರ ಚುನಾವಣೆ ಆದಮೇಲೆ ಮೈತ್ರಿ ಸರ್ಕಾರ ಬಂತು. ಇನ್ನು ಸಾಧ್ಯ ಇಲ್ಲ, ನರೇಂದ್ರ ಮೋದಿ ಜನಪ್ರಿಯತೆ ಗಾನ್ ಅಂತ ಅಂದ್ಕೊಂಡವ್ರಿಗೆ ಹುಚ್ಚ ಹಿಡಿಯೋ ರೀತಿ ಬ್ಯಾಕ್ ಟು ಬ್ಯಾಕ್ ಗೆಲುವು, ಅದು ಕೂಡ ಕಂಡರಿಯದ ಐತಿಹಾಸಿಕ ಗೆಲುವು. ಮಹಾರಾಷ್ಟ್ರ, ಬಿಹಾರ, ಈ ವೆಸ್ಟ್ ಬೆಂಗಾಲು ಎಲ್ಲ ಕನಸುಗಳನ್ನು ನನಸು ಮಾಡಿದ್ರಲ್ಲ ಮೋದಿ BJPಯಲ್ಲಿ ಅನ್ನೋದು. ಸೊ ಮೋದಿ ಶಾ ಹೇಳಿದಂತೆ ಮಾಡಿ ತೋರಿಸಿದ್ದಾರೆ. ನೋಡಿ, ವೆಸ್ಟ್ ಬೆಂಗಾಲಲ್ಲಿ ಮಹಿಳೆಯರಿಗೆ ಎಂಥ ರಕ್ಷಣೆ ಇತ್ತು ಇಷ್ಟು ದಿನ ಅನ್ನೋದು ಗೊತ್ತಿರೋದೆ. ಮತ್ತು ಅದೇ ವಿಚಾರವನ್ನು ಅತ್ಯಂತ ಪ್ರಮುಖ ವಿಷಯ ಮಾಡಿಕೊಂಡೇ BJP ಎಲೆಕ್ಷನ್ಗೆ ಹೋಗಿತ್ತು. ಮಹಿಳೆಯರ ಓಟು ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿ ನರೇಂದ್ರ ಮೋದಿ ಅವರ ಕೈ ಹಿಡಿದಿದೆ. ಎಲ್ಲಕ್ಕಿಂತ ಪ್ರಮುಖವಾದ ವಿಚಾರ ಇಲ್ಲಿ ಹೇಳಿ ಬಯಸ್ತಿರೋದು, ಆರ್ಜಿಕರ್ ವಿಕ್ಟಿಮ್ ತಾಯಿ ಗೆದ್ದಿದ್ದಾರೆ. TMCಯನ್ನು ಮಣಿಸಿ ಯಾರ ಅತ್ಯಾಚಾರ ಆಯಿತೋ ಅವರ ಕುಟುಂಬದಿಂದನೇ ಆ ತಾಯಿಯನ್ನು ತಂದು ನಿಲ್ಲಿಸಿ BJP ಗೆಲ್ಲಿಸ್ಕೊಂಡಿದೆ. ಅಂದರೆ ಜನ ಯಾವ ರೀತಿ ಓಟ್ ಹಾಕಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಸಂದೇಶ್ ಕಾಳೆ ವಿಕ್ಟಿಮ್ ಅಲ್ಲೂ ಕೂಡ ಗೆಲುವಾಗಿದೆ. ಇದು ಹೆಣ್ಣು ಮಕ್ಕಳ ಪರವಾಗಿ ನಾವು ಗಟ್ಟಿಯಾಗಿ ನಿಲ್ತೀವಿ ಅನ್ನೋದನ್ನು ಬಾಯಲ್ಲಿ ಘೋಷಣೆ ಮಾಡದೆ ಅವರನ್ನೇ ತಂದು ನಿಲ್ಲಿಸಿ ಗೆಲ್ಲಿಸಿಕೊಂಡಿರೋದು ಇವತ್ತು ಅತ್ಯಂತ ಪ್ರಮುಖವಾಗಿ ಗಮನ ಸೆಳೆತಿರುವಂಥ ಬೆಳವಣಿಗೆ. ಸೊ ಈಗ ಒಂದು ಕಡೆ ವಿದೇಶಾಂಗ ನೀತಿ, ರಾಜತಾಂತ್ರಿಕತೆ ಜಾಗತಿಕವಾಗಿ ಹೊತ್ಕೊಂಡು ಉರಿತಿರುವಾಗ ಭಾರತ ನಿಭಾಯಿಸ್ತಿರೋ ರೀತಿ, ಅದನ್ನು ನೋಡೋದಕ್ಕೆ ಹೋದರೆ ಭಾರತದ ಗೆಲುವು ಎಂಥದ್ದು ಅನ್ನೋದನ್ನು ಭಾರತ ಅಲ್ಲ, ಜಾಗತಿಕ ಸಂಘ ಸಂಸ್ಥೆ ಏಜೆನ್ಸಿಗಳೇ ಹೇಳ್ತಾ ಇದ್ದಾವೆ. ಇಲ್ಲಿ ನೋಡಿದ್ರೆ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದು ಅಂಶ, ಈ ಚುನಾವಣೆ ಮೂಲಕ ನೋಡಿ, ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ 50 ವರ್ಷಗಳಲ್ಲೇ ಈಗ ಯಾವುದೇ ರಾಜ್ಯದಲ್ಲಿ ಭಾರತದಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಉಳ್ಕೊಂಡಿಲ್ಲ. ಇವತ್ತು ಕೇರಳದಲ್ಲ ರಿಸಲ್ಟ್ ಮೂಲಕ ಕಮ್ಯುನಿಸ್ಟ್ ಆಡಳಿತ ಒಂದು ರೀತಿಯಲ್ಲಿ ಕೊನೆ ಅಂತ ಹೇಳಬಹುದು. ಇಲ್ಲಿ ತನಕ RSS ಲೆಫ್ಟು 1920ಸಲ್ಲೇ ಬಂದವಲ್ಲ, ಆದರೆ ಒಂದು ಬೆಳೀತಾ ಹೋಗಿದೆ, ಎಕ್ಸ್ಪ್ಯಾನ್ಷನ್ ದೇಶವ್ಯಾಪಿ ಇವತ್ತು ಕೇಸರಿಮಯ ಆಗಿದೆ. ಮತ್ತೊಂದು ಕಡೆ ಕಮ್ಯುನಿಸ್ಟರ ಆಡಳಿತ ಯಾವ ರೀತಿ ಶ್ರಿಂಕ್ ಆಗ್ತಾ ಬಂತು ಅನ್ನೋದಕ್ಕೆ ಇವತ್ತಿನ ರಿಸಲ್ಟ್ ಕೂಡ ಮತ್ತೊಂದು ಉದಾಹರಣೆ ಆಗಿದೆ. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.